ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಬೀಡ್ಸ್ ಕುಚ್ಚು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಲೀಫ್ ತೊಗೊಂಡಿದ್ದೀನಿ. ಲೀಫ್ ಬೀಡ್ಸ್, ನಾರ್ಮಲ್ ಸೈಜ್ ಬೀಡ್ಸ್, 2 ಕಲರ್ ಕುಚ್ಚು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟೇ, ಆ್ಯಂಡ್ ಸ್ಮಾಲ್ ಬೀಡ್ಸು. ಇಷ್ಟು ಮೆಟೀರಿಯಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ಗೆ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಈ ಥರ ಬರುತ್ತೆ ಡಿಸೈನು, ನೋಡ್ತಾಯಿರಿ. ಮೊದಲಿಗೆ ಈ ಥರ ಸ್ವಲ್ಪ ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೋಬೇಕು. ಮತ್ತು 2 ಸ್ಮಾಲ್ ಬೀಡ್ಸು, 1 ಲೀಫು ಆ್ಯಂಡ್ 2 ಸ್ಮಾಲ್ ಬೀಡ್ಸು. ಈ ಥರ ಇಷ್ಟು 6 ಬೀಡ್ಸು ಹಾಕ್ಕೊಂಡಿದ್ದೀನಿ. ಈ ಥರ ಕಾಟನ್ ಥ್ರೆಡಲ್ಲಿ ಮೇಲೆ ಕೆಳ್ಕೊಂಡೋಗಿ ಸ್ವಲ್ಪ ಹಂಗೆ ಒಂದು ನಾರ್ಮಲ್ ಸೈಜ್ ಬೀಡ್ಸ್, 2 ಸ್ಮಾಲ್ ಬೀಡ್ಸ್, 1 ಲೀಫ್ ಆ್ಯಂಡ್ 2 ಸ್ಮಾಲ್ ಬೀಡ್ಸು. ಒಂದು ಬೀಡಿಂದ ಈ ಥರ ಔಟ್ಸೈಡ್ ನೀಡೆಲ್ಲ ಔಟ್ಸೈಡ್ ಎಳ್ಕೊಂಡು ಈ ಥರ ಬರಬೇಕು ನೋಡಿ. ಈ ಥರ ತುಂಬ ಈಸಿಯಾಗಿ ಬರುತ್ತೆ. ಈಗ ನಮಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ಗೆ ನೋಡಿಕೊಂಡು ನಾಟ್ ಹಾಕ್ಕೋಬೇಕು. ಇದು ನಿಮಗೆ ದೂರ ಆಯಿತು ಅಂದರೆ ಇನ್ನೂ ಸ್ವಲ್ಪ ಹತ್ತಿರ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಥರ ನಾಟ್ ಹಾಕ್ಕೊಳ್ಳಿ. ಇದೆಲ್ಲ ಕ್ರೋಶದಲ್ಲೂ ಮಾಡ್ಬೋದು. ನಾನು ಕಾಟನ್ ಥ್ರೆಡ್ಡಲ್ಲಿ ನಿಮಗೆಲ್ಲ ಈಸಿ ಆಗುತ್ತೆ, ಕ್ರೋಶ ಬರದೇ ಇರೋರಿಗೆಲ್ಲ ಅಂತ ಕಾಟನ್ ಥ್ರೆಡ್ಡಲ್ಲಿ ತೋರಿಸ್ತಾ ಇದ್ದೀನಿ. ಈ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕುಚ್ಚು, ಪರ್ಪಲ್ ಕಲರ್ ಹಾಕ್ತಾಯಿದ್ದೀನಿ. ಇವಾಗ ಈ ಥರ ಸೂಜಿ ಪೋಣಿಸ್ಕೊಂಡು ನಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ಗೆ ಈ ಥರ ನಾಟ್ ಹಾಕ್ಕೋಬೇಕು. ಈ ಥರ ಫ್ರೆಂಡ್ಸ್. ಮತ್ತು ನಾರ್ಮಲ್ ಸೈಜ್ ಬೀಡ್, 2 ಸ್ಮಾಲ್ ಬೀಡ್ಸ್, 1 ಲೀಫ್ ಆ್ಯಂಡ್ 2 ಸ್ಮಾಲ್ ಬೀಡ್ಸು. ಅಗೈನ್ ಈ ಥರ ಮಾಮೂಲಿ ಮೇಲಕ್ಕೆ ಹೋಗ್ಬಿಟ್ಟು ನೋಡಿ, ನೀಡಲಲ್ಲಿ ಮೇಲಿಂದ ಈ ಥರ ನೀಡಲು ಕೆಳಗಡೆ ಈ ಥರ ಮಾಡ್ಕೋಬೇಕು ರಿವರ್ಸು. ನಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ ನೋಡಿಕೊಂಡು ಈ ಥರ ನಾಟ್ ಹಾಕ್ಕೊಳ್ಳಿ. ಈ ಥರ ನಾಟು ಟೈಟಾಗಿ ಬರುತ್ತೆ ಫ್ರೆಂಡ್ಸ್. ಇದು ಬಿಗಿಯಾಗಿ ಬರುತ್ತೆ, ಕಾಟನ್ ಥ್ರೆಡಲ್ಲ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ನಾಟು ಗಟ್ಟಿಯಾಗಿ. ಈ ಥರ ಪಿಂಕ್ ಕಲರ್ ಕುಚ್ಚು. ಇದು ಇನ್ನೂ ಒಂದು ಮೆಥಡ್ ಬೇಕಾದ್ರೂ ಮಾಡ್ಬೋದು ಫ್ರೆಂಡ್ಸ್, ಇದೇ ಥರದ್ದೇ. ಫಸ್ಟ್ ಬೀಟ್ ಸೇರಿಸ್ಕೊಂಡೋಗಿ ಮತ್ತು ಕುಚ್ಚು ಬೇಕಾದ್ರೂ ಹಾಕ್ಬೋದು, ಅದನ್ನು ತೋರಿಸಿದ್ದೀನಿ ನಾನು. ಇದು ಆದಮೇಲೆ ಇದೇ ಸೀರೆಯಲ್ಲೇ ತೋರಿಸಿದ್ದೀನಿ ನೋಡಿ, ಲಾಸ್ಟಿಗೆ ತೋರಿಸ್ತೀನಿ ಯಾವ ಥರ ಅಂತ. ಕುಚ್ಚು ಏನಾದ್ರು ಶಾರ್ಟೇಜ್ ಆಯಿತು ಅಂದರೆ, ಇಲ್ಲ ನಿಮ್ಗೆ ಫಸ್ಟು ಬೀಡ್ಸ್ ಹಾಕ್ಬಿಟ್ಟು ಮತ್ತೆ ಕುಚ್ಚು ಹಾಕೋದು ಈಸಿ ಅನಿಸಿದ್ರೆ, ನಿಮ್ಗೆ ಯಾವ ಮೆಥಡ್ ಈಸಿ ಅನಿಸಿದ್ರೆ ಆ ಮೆಥಡಲ್ಲಿ ಮಾಡ್ಕೋಬೋದು ನೋಡಿ. ಮುಂದೆ ತೋರಿಸ್ತೀನಿ ಅದನ್ನು. 1 ಲೀಫು, 2 ಸ್ಮಾಲ್ ಬೀಡ್ಸ್ ಹಾಕ್ಕೊತಾ ಇದ್ದೀನಿ. ಆಮೇಲೆ 1 ಬೀಡಿಂದ ಈ ಥರ ಔಟ್ಸೈಡ್ ಬರಬೇಕು. ಆಗ ಬೀಡ್ಸ್ ಸುತ್ತ ಇದು ಲೀಫು, ಸ್ಮಾಲ್ ಬೀಡ್ಸು ಎಲ್ಲ ಈ ಥರ ಬರುತ್ತೆ ಫ್ರೆಂಡ್ಸ್. ಇವಾಗ ನಮ್ಗೆ ಎಷ್ಟು ಒಂದು ಡಿಸ್ಟೆನ್ಸ್ ಬೇಕು, ಎಲ್ಲ ಹತ್ರನೂ ಒಂದೇ ಥರ ಡಿಸ್ಟೆನ್ಸ್ ಇರಬೇಕು. ನಾನು ಸ್ವಲ್ಪ ದೂರನೇ ತೊಗೊಂಡಿದ್ದೀನಿ, ನೀವು ಬೇಕಂದರೆ ಇನ್ನು ಸ್ವಲ್ಪ ಹತ್ತಿರ ತೊಗೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ಈ ಥರ ನೋಡಿ ಫ್ರೆಂಡ್ಸ್. ಈ ಥರ ಲೀಫು, 2 ಸ್ಮಾಲ್ ಬೀಡ್ಸು, ಈ ಥರ 1 ಬೀಡಿಂದ ಔಟ್ಸೈಡ್ ಬರಬೇಕು. ನಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ಗೆ ನಾಟ್ ಹಾಕ್ಕೋಬೇಕು. ಇದು ಕುಚ್ಚು, ಪಿಂಕ್ ಕಲರ್ ಕುಚ್ಚು. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಇನ್ನೊಂದು ಮೆಥಡ್ ತೋರಿಸ್ತಾ ಇದ್ದೀನಿ ನಾನು. ಈ ಥರ ಬೀಡ್ಸ್ ಎಲ್ಲ ಸೇಮ್ ಪೋಣಿಸೋದು, ಕುಚ್ಚು ಮಾತ್ರ ಬೇಕಾದರೆ ಲಾಸ್ಟಲ್ಲಿ ಕಟ್ಕೊಬೋದು ನಾವು, ಇಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೋಬೋದು. ಫಸ್ಟೇ ರೆಡಿ ಮಾಡಿದ್ರೆ ಈಸಿ ಅನಿಸಿದ್ರೆ ನಿಮ್ಗೆ ಫಸ್ಟೇ ರೆಡಿ ಮಾಡಿಬಿಟ್ಟು ಈ ಥರ ಒಂದೇ ಸರಿ ಹಾಕ್ಕೊಂಡು ಬನ್ನಿ. ಇಲ್ಲ ಲಾಸ್ಟಲ್ಲಿ ಮಾಡ್ಕೋಬೋದು ಅಂದರೆ ಫಸ್ಟು ಬೀಡ್ ಸೇರಿಸ್ಕೊಂಡೋಗಿ ಮತ್ತು ಲಾಸ್ಟಲ್ಲಿ ಕುಚ್ಚು ಹಾಕ್ಕೋಬೋದು. ಅದು ನಿಮ್ಮ ಚಾಯ್ಸು, ನಿಮ್ಗೆ ಯಾವ ಥರ ಈಸಿ ಮೆಥಡ್ ಅನಿಸುತ್ತೆ ಆ ಥರ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಇವಾಗ ಕುಚ್ಚಿಗೆ ಸ್ಪೇಸ್ ಬಿಡ್ತೀನಿ ನೋಡಿ. ಇದು
ಈ ಥರ ಕುಚ್ಚಿಗೆ ಸ್ಪೇಸ್ ಬಿಡ್ಕೋಬೇಕು, ನಾಟ್ ಹಾಕ್ಕೋಬೇಕು. ಈ ಥರ ಈ ಜಾಗಕ್ಕೆ ಕುಚ್ಚು ಬರುತ್ತೆ ಫ್ರೆಂಡ್ಸ್. ನೋಡಿ ಆ ಸ್ಪೇಸ್ ಬಿಟ್ಕೊಂಡಿದ್ವಲ್ಲ, ಅಲ್ಲಿ ಬೇಕಾದ್ರೆ ಈ ಥರ ಬೇಕಾದ್ರೂ ಕುಚ್ಚು ಹಾಕ್ಕೋಬೋದು. ಒಂದು ಪಿಂಕು ಒಂದು ಪರ್ಪಲ್ಲು ಆ ಥರ ಸ್ಯಾರಿ ಪೂರ್ತಿ ಹಾಕ್ಕೊಂಡು ಬಂದಿದ್ದೆ. ಇವಾಗೂ ಅದೇ ಥರ ಹಾಕ್ತಾಯಿದ್ದೀನಿ. ಗೋಲ್ಡ್ ಕಲರ್ ಜರಿ ತೊಗೊಂಡು ಒಂದು 3-4 ರೌಂಡ್ಸ್ ಸುತ್ತಿ ಈ ಥರ ಬಿಗಿಯಾಗಿ ನಾಟ್ ಹಾಕ್ಕೊಳ್ಳಿ. ಕುಚ್ಚು ಯಾವ ಥರ ಮಾಡೋದು ಅಂತ ಮುಂಚೆ ವಿಡಿಯೋಸಲ್ಲಿ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್. 2 ಥರದ್ದು ತೋರಿಸಿದ್ದೀನಿ. ಬೇಬಿ ಕುಚ್ಚು ತೋರಿಸಿದ್ದೀನಿ, ಈ ಥರ ಫಸ್ಟೇ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಅದು ತೋರಿಸಿದ್ದೀನಿ. 2 ತೋರಿಸಿದ್ದೀನಿ. ನಿಮ್ಗೇನಾದ್ರು ಅರ್ಥ ಆಗಿಲ್ಲ ಅಂದರೆ ಆ ವಿಡಿಯೋಸ್ಗೆ ಹೋಗಿ ನೋಡಿ ಫ್ರೆಂಡ್ಸ್. ಈ ಥರ ಬರುತ್ತೆ ಫ್ರೆಂಡ್ಸ್. ಈ ಥರ ನಾಟ್ ಹಾಕ್ಕೋಬೇಕು. ಒಂದು ಕಲರ್ ಪಿಂಕು, ಒಂದು ಕಲರ್ ಪರ್ಪಲ್. ಟೈಟಾಗಿ ನಾಟ್ ಹಾಕ್ಕೊಳ್ಳಿ. ಜರಿ ಕಟ್ ಮಾಡಿಕೊಂಡು ಒಂದೇ ಲೆವೆಲ್ ಕುಚ್ಚು ಕಟ್ ಮಾಡ್ಕೋಬೇಕು. ಈ ಥರ ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಹೇಗಿದೆ ಅಂತ ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಸಿಂಪಲ್ ಆಗಿದೆ. ಸಿಂಪಲ್ ಮೆಥಡಲ್ಲೇ ತೋರಿಸಿದ್ದೀನಿ ನಿಮಗೆಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.